ಪುಟ್ಟದಾದ ಪುರಾತನ ದೇಗುಲ, ಜಾಗಟೆ ಬಾರಿಸುತ್ತಾ ಶಂಖ ಊದುತ್ತಿರುವ ದಾಸಪ್ಪಂದಿರು, ಭಕ್ತಿಯಿಂದ ಕೈ ಮುಗಿಯುತ್ತಿರುವ ಭಕ್ತರು, ಇನ್ನೊಂದೆಡೆ ಹೊಳೆಯಲ್ಲಿ ಬೆಲ್ಲ ಉಪ್ಪು ಹಾಕಿ ಹರಕೆ ತೀರಿಸುತ್ತಿರುವ ಮಹಿಳೆಯರು. ಇದು ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಕಪಿಲಹೊಳೆ ಸಮೀಪದಲ್ಲಿರುವ ಪರಶುರಾಮ ದೇವಸ್ಥಾನದ ದೃಶ್ಯ. ಐತಿಹ್ಯ ಪ್ರಕಾರ ತನ್ನ ತಂದೆ ಜಮದಗ್ನಿ ಮಾತಿನಂತೆ ತಾಯಿಯನ್ನ ಹತ್ಯೆಗೈದಿದ್ದ ಪರಶುರಾಮ ಪಾಪ ಪರಿಹಾರಕ್ಕಾಗಿ ಇದೇ ಸ್ಥಳದಲ್ಲಿ ತಪಸ್ಸು ಮಾಡಿದ್ದನು ಎಂಬ ನಂಬಿಕೆ ಇದ್ದು, ಶ್ರಾವಣ ಮಾಸದ ಪ್ರತಿ ಶನಿವಾರದಂದು ವಿಶೇಷ ಪೂಜಾ ಕೈಂಕರ್ಯಗಳು ತಲಾಂತರದಿಂದ ನಡೆದುಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷವೂ ಸಹ 4ನೇ ಶನಿವಾರದ ಶ್ರಾವಣ ಮಾಸದ ಪೂಜಾ ಕೈಂಕರ್ಯ ಸಂಭ್ರಮ ಸಡಗರ ಶ್ರದ್ಧಾ ಭಕ್ತಿಯಿಂದ ಜರುಗಿದ್ದು, ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಜನ ಭಗವಂತನ ದರ್ಶನ ಪಡೆದು ಹರಕೆಗಳನ್ನ ತೀರಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ರು. ಇಲ್ಲಿನ ವಿಶೇಷ ಅಂದ್ರೆ ಯಾವುದೇ ಕಷ್ಟ ಸಮಸ್ಯೆಗಳು ಈಡೇರಿಕೆಗೆ ಬೇಡಿಕೊಳ್ಳುವುದಿದ್ದರೆ ಒಂದು ತುಂಡು ಬೆಲ್ಲ ಹಾಗೂ ಒಂದು ಹಿಡಿ ಉಪ್ಪು ಹಿಡಿದು ಪ್ರಾರ್ಥಿಸುತ್ತಾರೆ. ಅದಾದ ಬಳಿಕ ಅಲ್ಲೇ ಸಮೀಪದಲ್ಲಿರುವ ಕಪಿಲಾ ನದಿಯಲ್ಲಿ ಹಾಕುತ್ತಾರೆ. ಉಪ್ಪು ಬೆಲ್ಲ ನೀರಿನಲ್ಲಿ ಕರಗುವಂತೆ ಭಕ್ತರಿಗೆ ಎದುರಾದ ಕಷ್ಟಗಳು ಕರಗಿ ಹೋಗುತ್ತವೆ ಅನ್ನೋ ನಂಬಿಕೆಯಲ್ಲಿದ್ದು, ನರಸೀಪುರ, ಗುಂಡ್ಲುಪೇಟೆ, ಚಾಮರಾಜನಗರ, ಮೈಸೂರು ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಸಂಖ್ಯೆಯ ಜನ ಕುಟುಂಬ ಸಮೇತರಾಗಿ ಆಗಮಿಸಿ ಧೂಪ ದೀಪ ಹಾಕಿ ಕರ್ಪೂರ ಮತ್ತು ಗಂಧದ ಕಡ್ಡಿ ಬೆಳಗಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ಪೂಜಾ ಕೈಂಕರ್ಯಗಳನ್ನ ಕಣ್ತುಂಬಿಕೊಂಡು ದೇವರ ದರ್ಶನವನ್ನ ಪಡೆದ್ರು. ಇನ್ನು ಕೆಲವು ಭಕ್ತರು ಕಡ್ಲೆಪುರಿ, ಬೆಲ್ಲ, ಬಾಳೆಹಣ್ಣು ಸೇರಿ ಇತರೆ ಖಾದ್ಯಗಳನ್ನ ತಂದು ದೇವಸ್ಥಾನ ಸಮೀಪವಿದ್ದ ದಾಸಪ್ಪನವರ ಪಾದಂಗಳದಲ್ಲಿ ಇಟ್ಟು ಜಾಗಟೆ ಮತ್ತು ಶಂಖ ಬಾರಿಸಿ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣ ಅಯ್ಯಂಗಾರ್ ಹಾಗೂ ಇನ್ನಿತರೆ ಭಕ್ತರು ಹಾಗೂ ದಾಸಪ್ಪಂದರು ಮಾತನಾಡಿ, ನಂಜನಗೂಡಿನ ಪರಶುರಾಮ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವಿದೆ. ತಲಾಂತರದಿಂದ ಇಲ್ಲಿ ಪೂಜಾ ಕೈಂಕರ್ಯ ನಡೀತಾ ಇದ್ದು, ಶ್ರಾವಣ ಮಾಸದ ಹಿನ್ನೆಲೆ ಶನಿವಾರ ಭಕ್ತರ ಸಂಖ್ಯೆ ಹೆಚ್ಚಿರುತ್ತೆ. 4ನೇ ಶನಿವಾರವಾದ ಇಂದು ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಭಗವಂತನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ ಅಂತ ಪೂಜಾ ಕೈಂಕರ್ಯಗಳ ವಿಶೇಷತೆಗಳನ್ನ ತಿಳಿಸಿದ್ರು. ಅದರಿಂದ ನಾರಾಯಣನಿಗೆ ತುಂಬ ಪ್ರಿಯವಾದದ್ದು ಏನಂದ್ರೆ ನಿವಾರಣೆಯಾಗಿ ಜಾಗ ನನಗಿಂದು ಕೂಡ ಒಂದು ಕ್ಷೇತ್ರ ಮಾಡಿ ವೆಂಕಟೇಶ್ವರ ಪ್ರತಿಷ್ಠಾಪನೆ ಮಾಡಿದ್ರೆ ಅದರಿಂದ ವೆಂಕಟೇಶ್ವರ ಹೇಳ್ತಾರೆ, ನನ್ನ ದರ್ಶನ ಮಾಡಿ ಯಾರು ಮಾಡ್ತಾರೆ, ಇಲ್ಲಿ ಒಂದು ಕವಿಯಿದೆ ಇಲ್ಲಿ ನಾನು ವರ್ಷಕ್ಕೊಂದ್ಸರಿ ಸಂಕ್ರಾಂತಿ ಹಬ್ಬದ ಉತ್ತರಾಯಣ ಮುಳುಗಾಲದಲ್ಲಿ ಉತ್ತರಾಯಣ ಮುಳುಗಾಲದಲ್ಲಿ ಉತ್ತರಾಯಣ ಮುಳುಗಾಲದಲ್ಲಿ ಇವರು ಒಂದು ನದಿ ಇದು ಪೂರ್ಣಾವತಿ ನದಿ, ಅದಕ್ಕೊಂದು ಸ್ನಾನ ಮಾಡಿ ಪರಮಾತ್ಮ ತಪಸ್ಸೋತಾರೆ ಅಂತ ಅವಾಗ ವಿಶ್ವ ವೆಂಕಟೇಶ್ವರ ಹೇಳ್ತಾರೆ, ನನ್ನ ದರ್ಶನ ಮಾಡಿ ಯಾರು ಮಾಡ್ತಾರೆ, ಇಲ್ಲಿಗೆ ಒಂದು ಬಲವಿಲ್ಲದೆ ನಾನು ವರ್ಷಕ್ಕೊಂದು ಉತ್ತರಾಯಣ ಮುಳುಗಾಲದಲ್ಲಿ ಉತ್ತರಾಯಣದಲ್ಲಿ ಏನಂದ್ರೆ ಇವತ್ತು ಶ್ರಾವಣ 4ನೇ ಶನಿವಾರದಿಂದ ಜನ ಜಾಸ್ತಿ. ಒಂದು ಪೂಜೆ ಮಾಡ್ಕೊಂಡು ಕುಟುಂಬ ಸಮೇತರಾಗಿ ಒಂದು ಪೂಜೆ ಮಾಡ್ತಾರೆ. ಪುರಾತನವಾದ
ನಾವು ಹೋದಾಗ 5 ವರ್ಷ ದೇವಸ್ಥಾನ ಆಗಿತ್ತು. ಈಗ ತುಂಬಾ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಆಗಿ ತುಂಬಾ ಒಳ್ಳೆ ನಡೆದಾಗಿ ಮಾಡಿದ್ದಾರೆ. ಪ್ರತಿಯೊಂದು ವರ್ಷ ದೇವರಿಗೆ ನಾವು ಪಾತ್ರ ಇವತ್ತೇನೇನೆಲ್ಲ ಪೂಜೆ ನೋಡಿದ್ರಿ ಸರ್? ನೀವೇನು ಅರ್ಕೆಗಳೇನಾರು ಕಟ್ಕೊಂಡಿದ್ರಾ? ಇದೆ ಸರ್. ಉಡುದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಸಮಾರಂಭ ತುಂಬ ರಸ್ತೆಗಳ ಮಧ್ಯೆ ತುಂಬ ನಡೀತಿದೆ. ಇದು ಇಂಥ ಒಂದು ಜನರೇಷನ್ ತುಂಬ ಜನ ಇದಕ್ಕೆ ಒಪ್ಕೊಡ್ತಾರೆ ಅಂತಂದರೆ, ಈ ಒಂದು ಆಧುನಿಕ ಯುಗದಲ್ಲೂ ಇಂಥ ಒಂದು ಪವಿತ್ರವಾದ ಒಂದು ನಡೀತಿದೆ ಅಂತಂದರೆ ಅದು ಜನಗಳಲ್ಲಿ ತುಂಬಾ ಒಂದು ಭಕ್ತಿ, ದೇವ್ರ ಮೇಲೆ ಶ್ರದ್ಧೆ ಅಂತ ಹೇಳ್ಬೋದು. ಇದು ತುಂಬಾ ವರ್ಷಕ್ಕೂ ಪ್ರತಿ ವರ್ಷವೂ ಶ್ರಾವಣ ಶನಿವಾರ ಅಂತ ಬರುತ್ತೆ. ಈ ಥರ 5 ಅಂತ ಇದೆ. ಈಗ 4ನೇ ಶನಿವಾರ ಮಾಡ್ತಾ ಇದ್ದೀವಿ. ಅದು ಒಂಥರ 5 ಶನಿವಾರ ಬಂದಾಗ ಪಂಚಲಿಂಗೇಶ್ವರ ದರ್ಶನ ಅಂತ ನಡೀತಿದೆ ತಲಕಾಡಲ್ಲಿ. ಅದು ತುಂಬಾ ವಿಶೇಷವಾಗಿ ಬರ್ತದೆ. ಅದ್ರ ಬಗ್ಗೆ ತುಂಬಾ ಜನ ಕೊಪ್ಪಳಿಗೆ ತುಂಬಾ ನೋಡ್ಕೊಂಡ್ಬಿಡ್ತಾರೆ. ಅದು ಅಲ್ಲಿ ತಲಕಾಡಲ್ಲಿ ವರ್ಷಕ್ಕೊಂದ್ಸಲ ಮಾತ್ರ ಇರ್ತಾರೆ ಇರೋದು ಪಂಚಲಿಂಗ ದರ್ಶನ ಅಂತ. ಅದು 5 ಶ್ರಾವಣ ಸರೋವರ ಮಾತ್ರ ಬಂದಾಗ ಬರೋದು. ಇದರಲ್ಲಿ 5 ಶ್ರಾವಣ ಸರೋವರ ಇದೆ. ನೆಕ್ಸ್ಟ್ ಶನಿವಾರ ಅಲ್ಲಿ ಪಂಚಲಿಂಗ ಅದ್ದೂರಿಯಾಗಿ ನಡೀತಿದೆ ಸರ್. ಇಲ್ಲಿ ಪ್ರತಿ ವರ್ಷವೂ ಪ್ರತಿ ಜನಗಳು ತುಂಬ ತುಮಕಾ ಇರ್ತಾರೆ ಜನಗಳು. ಎಂಥ ಹೊರದೇಶದಿಂದೆಲ್ಲ ಬರ್ತಾರೆ. ಈ ಪೂಜೆ 4 ವಾರ ಶ್ರಾವಣದ ಪ್ರತಿ ಒಂದು ವಾರನೂ ಒಂದು ಪ್ರತಿ ವಾರ ಪೂಜೆ ನಡೀತದೆ. ಇದು ಲಾಸ್ಟ್ನೇ ವಾರ. ಇದು ಲಾಸ್ಟ್ನೇ ವಾರ ಹೆವಿ ಇರುತ್ತೆ ಸಹ. ಇದು ಕಾಲಕ್ಕೂ ಜಾಗ ಇದೆ. ಈಗ ಮಳೆ ಅವತರಣೆ ತುಂಬ ಕಡಿಮೆ ಆಗೈತೆ. ನೆಕ್ಸ್ಟ್ 5 ಶನಿವಾರ 5 ಶ್ರಾವಣ ಬಂದ್ರಿಂದ ನೆಕ್ಸ್ಟ್ ಶ್ರಾವಣನೂ ಬಂದಂತವ್ರು ಏನೇನು ಪೂಜೆಗಳು ನಡೀತಿತ್ತು ಸರ್? ನೀವೇನೇನು ಮಾಡ್ತೀರಾ? ಈಗ ಏನೋ ಪೂಜೆ ನಡೀತಿತ್ತು. ನಾವು ವ್ಯಾಪಾರ ಗೋಪನ ಅದು ಇದು ಮಾಡ್ತೀವಿ. 5 ಥರ ಮನೆ ಸಮ ಹಾಕ್ಬೇಕು. ಅದು ಆಚರಣೆ ಥರ ಬಂದ್ರೆ ಅವಾಗಿಂದ ಪ್ರೀತಿ ಮಾಡ್ತಾ ಬಂದಿದೆ. ಇಲ್ಲಿ ಮಾಮೂಲಿ ಒಳಗಡೆ ಪುಷ್ಪಾಂಶ ಇದ್ರೆ ಅವರು ಅವಾಗಿಂದ ನಮ್ಮ ತಾತ ಮುತ್ತಾತಿಂದು ಆ ಕಾಲದಿಂದ ಇದೆ ಸರ್. ಜನಸಂಖ್ಯೆ ಜಾಸ್ತಿ ಇನ್ನು ಸಂಜೆ ತನಕ ದೇವಸ್ಥಾನದ ಸುತ್ತ ಕೆಲವು ಸೇವಾರ್ಥದಾರರು ಪೆಂಡಾಲ್ ಹಾಕಿ ಮುದ್ದೆ ಮತ್ತು ಮಾಂಸದೂಟ ಸೇರಿದಂತೆ ತಮ್ಮ ಕೈಲಾದ ಖಾದ್ಯಗಳನ್ನು ತಯಾರಿಸಿ ಅದನ್ನ ಉಣಬಡಿಸುತ್ತಿದ್ದದ್ದು ವಿಶೇಷವಾಗಿತ್ತು. ಇನ್ನು ಕಜ್ಜಾಯ, ಜಿಲೇಬಿ, ಮೈಸೂರು ಪಾಕ್, ಕಡಲೆಪುರಿ ಸೇರಿದಂತೆ ತಿಂಡಿ ತಿನಿಸು ಮತ್ತು ಮಕ್ಕಳ ಆಟಿಕೆ ಸಾಮಾನುಗಳ ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ಸಾಗಿತ್ತು.